ಡೆವಿಲ್ ಮೂವಿ ನೋಡೋಣ ಅಂತ ನಾನು ಆಕ್ಚುಲಿ ಫೋರ್ಸ್ ಮಾಡಿ ಖುಷಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್. ಇದರಲ್ಲಿ 2 ಕ್ಯಾರೆಕ್ಟರ್ಸ್ ಬರುತ್ತೆ ದರ್ಶಕ್ದು. ಏನು ಗೊತ್ತಾ ಗೈಸ್, ಈ ಸತಿ ಆಕ್ಚುಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲರೂ ಗಿಲ್ಲಿ ಆಕ್ಚುಲಿ ಆಕ್ಟ್ ಮಾಡಿದ್ದಾರೆ ಈ ಒಂದು ಮೂವಿನಲ್ಲಿ. ಗಿಲ್ಲಿ ಬಂದ ತಕ್ಷಣ ಎಷ್ಟು ವಿಷಲ್ಸ್ ಗೊತ್ತಾ, ಎಷ್ಟು ನಗು, ಎಷ್ಟು ವಿಷಲ್ಸು ಅಂತ ಎಲ್ಲ. ಅದು ಬೇಕಾಗಿರ್ಲಿಲ್ಲ ಅನ್ಸುತ್ತೆ, ಯಾಕಂದ್ರೆ ಬೋರ್ ಆಯ್ತು, ಪ್ರತಿ ನಿದ್ದೆ ಮಾಡ್ಬಿಟ್ಟಿದ್ಲು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ಆಕ್ಚುಲಿ ನಾವು ಇವಾಗ ಫೋರಮ್ ಮಲ್ಗೋಣ ಅಂತ ಇದ್ದೀವಿ. ಸೊ ಅಲ್ಲಿ ಏನಕ್ಕಪ್ಪ ಅಂತಂದ್ರೆ ಒಂದು ಶಾಪಿಂಗ್ ಮಾಡಬೇಕು, ಅದಕ್ಕಿಂತ ಹೆಚ್ಚಾಗಿ ಒಂದು ಡೆವಿಲ್ ಮೂವಿ ನೋಡೋಣ ಅಂತ. ಓಕೆನಾ? ಸೊ ನೋಡೋಣ ಡೆವಿಲ್ ಮೂವಿ ಹೆಂಗಿರುತ್ತೆ ಏನು ಅಂತ ಬಂದು ಇದನ್ನು ನಿಮಗೆ ರಿವ್ಯೂ ಮಾಡ್ತೀನಿ. ಓಕೆನಾ? ಕೆಲಸ ಇತ್ತು, ಎಲ್ಲ ಕೆಲಸ ಮುಗೀತು. ಈಗ ನನ್ನ ಫೇವ್ರೆಟ್ ಶಾಪಿಂಗ್ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅನ್ನೋಕ್ಕಿಂತ ನಾನು ಆ್ಯಕ್ಚುಲಿ ಫೋರ್ಸ್ ಮಾಡಿ ಖುಷಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್. ಇವಾಗೆಲ್ಲ ಮುಗೀತು, ಬಟ್ ಖುಷಿ ಕೆಲಸ ಆಗಿಲ್ಲ ಗಾಯ್ಸ್. ಇವತ್ತು ಸ್ವಲ್ಪ ನಂದಂತೂ ಎಲ್ಲ ಆಯಿತು ನೋಡಿ, ಆಗಿಸ್ತಾ ಕೂತಿರೋದು. ಅದು ಅಲ್ಲದೆ ಇವತ್ತು ಈ ಪ್ಲೇಸ್ಗೆ ಏನಕ್ಕಪ್ಪ ಹೋಗ್ತಾ ಇರೋದು ಅಂದರೆ, ಯಾವಾಗ ನಾವು ಕಾರಲ್ಲಿ ಬರ್ತಾ ಇದ್ವಿ, ಸೊ ಅವಾಗ ಏನಾಗ್ತದೆ, ಅಷ್ಟು ದೂರ ಹೋಗೋಕ್ಕಾಗಲ್ಲ, ಆ ಟ್ರಾಫಿಕ್ಕು ಈ ಟ್ರಾಫಿಕ್ಕು ಅಂತ ಹೋಗ್ತಿರ್ಲಿಲ್ಲ. ಸೊ ಇವತ್ತು ಮಾರ್ನಿಂಗೇ ಬಂದಿದ್ದು, ನಾವು 8:30 ಹಂಗೆ ಬಂದ್ವಿ. ಈಗ ಮೆಟ್ರೋನು ಬಂತು. ಸೊ ಮೆಟ್ರೋದಲ್ಲಿ ಹೋಗೋಣ ಅಂತ ಆ್ಯಂಡ್ ಅದು ಫೋರಮ್ ಮಾಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಹೆಂಗೂ ಅಲ್ಲ ನಿಯರೇ ಅಲ್ವಾ. ಫೈನಲಿ ನನ್ನ ಫೇವ್ರೆಟ್ ಮಾಲ್ ಬಂದು ಫೋರಮ್ ಮಾಲ್, ಕೋಣನಕುಂಟೆ ಹತ್ರ ಇರೋದು. ಬನ್ನಿ ನೋಡೋಣ ಇವತ್ತು ಏನೋ ಹಿಂಗೆ. ನಾನು ಆ್ಯಕ್ಚುಲಿ ಆಲ್ಡೋ ಇಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆಲ್ಡೋ ಇಂದ ನೋಡೋಣ ಅಂತ ಅನ್ಕೊಂಡಿದ್ದೀನಿ. ವಾಚಸ್ಸು ಅದು ಎಲ್ಲ ಇದೆ. ಸೆರೆಮನಿ ಎಕ್ಸ್ಚೇಂಜ್ ಆ್ಯಕ್ಚುಲಿ ಪರ್ಟಿಕ್ಯುಲರ್ ಅಂತ ಏನೂ ಇಲ್ಲ ಗೈಸ್. ನಾನು ವೆಡ್ಜಸ್ ತೊಗೊಬೇಕು ಆ್ಯಂಡ್ ಆಲ್ಸೋ ಬ್ಲೇಸರ್ನ ನೋಡಬೇಕು. ನೋಡಿ, ಕ್ರಿಸ್ಮಸ್ನ ಸಡಗರ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಫುಲ್ಲು ಕ್ರಿಸ್ಮಸ್ ಜೋರಿದೆ. ಹಾಂ, ಬ್ರಿಕನ್ ಸ್ಟಾಕ್ ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ ನಾನು. ಸೊ ಅದೇ ನನಗೆ ಆ್ಯಕ್ಚುಲಿ ವೆಡ್ಜಸ್ ಆಲ್ಮೋಸ್ಟ್ ಸ್ಯಾಂಡಲ್ಸ್ ನನಗೆ ಜಿಂಜರ್ ಬ್ಯಾಂಡ್ ನಂಗೆ ಸಖತ್ ಇಷ್ಟ. ನಾನು ಆ್ಯಕ್ಚುಲಿ ಯಲಹಂಕ ಅಲ್ಲಿ ಇಲ್ಲಿ ಆಲ್ಮೋಸ್ಟ್ ನಾನು ಅಷ್ಟು ನಾನು ಶಾಪ್ ಮಾಡಲ್ಲ, ನನಗೆ ತುಂಬ ಇಷ್ಟನೇ ಆಗಲ್ಲ. ನಂಗೆ ತುಂಬ ಇಷ್ಟ ಅಂತಂದರೆ ಇಲ್ಲ, ಅಷ್ಟು ಯಲಹಂಕದಿಂದ ಬಂದಿರೋದು ಗೊತ್ತಾ. ಅಂದರೆ ಪರ್ಟಿಕ್ಯುಲರ್ ಇಲ್ಲಿಗೆ ಅಂತ ಬಂದಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ವಿ ಜಯನಗರ ಸೈಡು. ಹಂಗೆ ಇಲ್ಲಿ ಬಂದಿದ್ವಲ್ಲ, ಸೊ ಹಂಗೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಸರಿ ನೋಡೋಣ ಬನ್ನಿ. ಫಸ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ, ಫಸ್ಟು ಒಂದು ರೌಂಡ್ಸ್ ಹಾಕ್ಬೋಣ. ಓಕೆ, ಎಲ್ಲಿ ನೋಡಿದ್ರು ಕ್ರಿಸ್ಮಸ್ ವೈಬ್ಸೇ ಕಾಣ್ತಾ ಇದೆ ಅಲ್ವಾ. ಫೆಸ್ಟಿವಲ್ಸ್ ಹತ್ರ ಎಲ್ಲ ಇದ್ರೆ ನಾ ಅದಕ್ಕೆ ಹೇಳಿದೆಲ್ಲ ತಿನ್ಬೇಡ ಅಂತ. ಬಾ, ಅಲ್ಲೇ ತಿನ್ಕೊಂಡು ಬಂದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು. ಅದೇ ಮೆನೂಸ್ ನೋಡೋಕ್ಕೇ ಎಷ್ಟು ಚೆನ್ನಾಗಿದೆ ಅಲ್ವಾ. ಬಟ್ ನಾನಂತೂ ನಾನ್ ವೆಜ್ ತಿನ್ನಲ್ಲ, ವೆಜ್ ಓನ್ಲಿ. ಫೈನಲಿ ಬಂತು. ಏನು ಕೊಟ್ಬಿಡ್ಯಾರ? ಇಲ್ಲಿ ಬಿಟ್ಬಿಟ್ರೆ ಫುಲ್ ಖುಷಿ ಅಲ್ಲ ನಿಂಗೆ? ನಂಗೆ ಆ್ಯಕ್ಚುಲಿ ಕಾರಿನ ಸಖತ್ ಇಷ್ಟ. ಲೈಕ್ ಫಸ್ಟ್ ಇವಾಗ ಮೋಚಿಗೆ ಹೋಗೋಣ, ನೋಡೋಣ ಹೆಂಗಿರುತ್ತೆ. ಆ್ಯಕ್ಚುಲಿ ನಾನು ತೊಗೊಬೇಕು ಅಂತ ಇರೋದು ವೆಡ್ಜಸ್ಸು, ಫಾರ್ಮಲ್ಸ್ ಸ್ಯಾರಿ ಎಲ್ಲದಕ್ಕೂ ಮ್ಯಾಚ್ ಆಗಬೇಕು ಅನ್ನೋ ಥರ ತೊಗೊಳ್ಳೋದು.
ನಾವಿವಾಗ ಲೈಫ್ ಸ್ಟೈಲಿಗೆ ಬಂದ್ವಿ ಗಾಯ್ಸ್. ಖುಷಿ ನೋಡಿಲಿ. ಇಲ್ಲ ಯಾರು ಜನ ಇಲ್ಲ. ಮೇಲೊಂದು ಸ್ವಲ್ಪ ಅದು ಕಮ್ಮಿ ನೋಡಲಿ. ರೀಲ್ಸ್ ಮಾಡ್ತವ್ರೆ. ಹೆಂಗಿತ್ತು ಚೆನ್ನಾಗಿ ಇಂಟರ್ವಲ್ ತನಕ 50-50 ಯಾವುದೋ ಒಂದು ಸಾಂಗಿಗೆ ನಿದ್ದೆನೂ ಹೋಗ್ಬಿಟ್ಟಿದ್ದೆ ನಾನು. ಬಟ್ ಒನ್ ಟೈಮ್ ನೋಡ್ಬೋದು. ಬಟ್ ಅದ್ರ ಏನು ಕಂಟೆಂಟ್ ಅಷ್ಟೊಂದೇನು ಇಲ್ಲ ಅಂತ ಅನ್ಸುತ್ತೆ. ಥಿಯೇಟ್ರಲ್ಲಿ ನೋಡೋ ಥರ ಇಲ್ಲ. ಥಿಯೇಟರ್ನ ಇನ್ನೂ ಒಂದು ಸ್ವಲ್ಪ ದಿನ, ಇನ್ನೇನೊಂದು ವಾರ ಬಿಟ್ಟರೆ ಪಕ್ಕಾ ಬರುತ್ತೆ, ರೀಟಿನಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ತುಂಬ ಜನನೇ ಇಲ್ಲ, ಜನನೇ ಇಲ್ಲ, ಫುಲ್ ಖಾಲಿ ಇರೋದೇ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 20 ಮೆಂಬರ್ಸ್ ಇರೋದೇ ಹೆಚ್ಚು ಅಂತ ಅನ್ಬೋದು. ಓಕೆ ಗೈಸ್, ಈಗ ಜಸ್ಟ್ ಬಂದ್ವಿ. ಆ್ಯಕ್ಚುಲಿ ಏನು ಅಂತಂದರೆ ಮೂವಿ ನೋಡ್ಕೊಂಡ್ಬಂದ್ವಿ. ಚೆನ್ನಾಗಿತ್ತು ಮೂವಿ. ಫಸ್ಟ್ ಹಾಫು ಒಂದು ಸ್ವಲ್ಪ ಬೋರ್ ಆಗುತ್ತೆ. ಸೊ ಅದಾದಮೇಲೆ ಸೆಕೆಂಡ್, ನಂಗೆ ಆ್ಯಕ್ಚುಲಿ ಯಾವುದೋ ಒಂದು ಸಾಂಗ್ನ ನಿದ್ದೆನೇ ಹೋಗ್ಬಿಟ್ಟಿದ್ದೆ. ಸೆಕೆಂಡ್ ಹಾಫ್ ಅಂತೂ ನಂಗೇನು ಬೋರ್ ಅಂತ ಅನಿಸಿಲ್ಲ. ಬಟ್ ಸೆಕೆಂಡ್ ಹಾಫ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಬಟ್ ಇದರಲ್ಲಿ 2 ಕ್ಯಾರೆಕ್ಟರ್ಸ್ ಬರುತ್ತೆ ದರ್ಶನ್ದು. ಸೊ ಅದು ಒಂಥರ ಬ್ಯಾಡ್ ಆಗಿ ಒಂಥರ ಇದೆ, ಇನ್ನೊಂದು ಫುಲ್ಲು ಪೊಲಿಟಿಕ್ಸು, ಫುಲ್ ಹೆಲ್ಪ್ ಮಾಡೋ ಥರ ಆ ಥರ ಎಲ್ಲ ಇತ್ತು. ಓಕೆ, ಚೆನ್ನಾಗಿದೆ, ಹೋಗಿ ನೋಡ್ಬೋದು. ಇನ್ನೊಂದೇನು ಗೊತ್ತಾಗ, ಈ ಸತಿ ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲರೂ ಗಿಲ್ಲಿ ಆ್ಯಕ್ಚುಲಿ ಆ್ಯಕ್ಟ್ ಮಾಡಿದ್ದಾರೆ ಈ ಒಂದು ಮೂವಿನಲ್ಲಿ. ಗಿಲ್ಲಿ ಬಂದ ತಕ್ಷಣ ಎಷ್ಟು ವಿಷಲ್ಸು ಗೊತ್ತಾ, ಎಷ್ಟು ನಗು, ಎಷ್ಟು ವಿಷಲ್ಸು. ನಾನು ಅಬ್ಸರ್ವ್ ಮಾಡೋದೇ ಬೇಡ, ಇದು ಹಂಗೆ ಗೊತ್ತಾಗ್ತಾ ಇತ್ತು. ಅದು ಒಂಥರ ಖುಷಿ ಆಯಿತು ನೋಡು. ಗಿಲ್ಲಿ ಎಷ್ಟು ಅಭಿಮಾನಿಗಳಿದ್ದಾರೆ ಗಿಲ್ಲಿಗೆ ಅಂತ ಒಂದು ಅನ್ನಿಸ್ತು. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಇನ್ನೊಂದೇನು ಗೊತ್ತಾಯಿತು, ಈ ರಿಯಲ್ಲಾಗೆ ಏನು ಪೊಲಿಟಿಕ್ಸ್ ಏನೇನು ನಡೆಯುತ್ತೋ, ಸೊ ಅದ್ರಲ್ಲಿ ನಾವು ರಿಯಲಾಗಿ ನೋಡಲ್ಲ. ಬಟ್ ಆದರೆ ಈ ಮೂವಿನಲ್ಲಿ ಆಬ್ವಿಯಸ್ಲಿ ಅದೇ ಥರ ಇರೋ ಚಾನ್ಸಸ್ಸು ಇರುತ್ತೆ. ಸೊ ಅದನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ. ಸೊ ಓವರಾಲ್ ಡೆವಿಲ್ ಮೂವಿ ಗುಡ್. ಇನ್ನೊಂದೇನು ಇಷ್ಟ ಆಯ್ತು ಗೊತ್ತಾ, ನನಗೆ ಆ್ಯಕ್ಚುಲಿ ಇಷ್ಟ ಆಗಿದ್ದು ಅಂತ ಅಂದರೆ ದರ್ಶನ್ನು ಈಗ ಏನೋ ಸಾಂಬಾರೇನೋ ಅಳಿಸೋಗಿದೆ ಅಂತ ಹೇಳಿ ಅವನು ಹೊಸ್ದಾಗೆ ಸಾಂಬಾರು ಮಾಡಿಲ್ಲ ಕೊಡ್ತಾನಲ್ವ. ಸೊ ಅದು ನನಗೆ ಒಂಥರ ಇಷ್ಟ ಆಯಿತು, ಒಂಥರ ಟಚ್ ಆಯಿತು ನನಗೆ. ಅದು ಬಿಟ್ಟರೆ ಇನ್ನೇನು ನನಗೆ ಓಕೆ, ಹೀರೋಯಿನು ಚೆನ್ನಾಗಿದ್ದಾರೆ, ಮೂವಿನೂ ಚೆನ್ನಾಗಿದೆ. ಬಟ್ ದರ್ಶನ್ ಅಭಿಮಾನಿಗಳಿಗೆಲ್ಲರಿಗೂ ಆ್ಯಕ್ಚುಲಿ ಈ ಮೂವಿ ಇಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ ಇಷ್ಟೊಂದು ಕಡೆ ನೋಡಿದೆ ಇನ್ಸ್ಟಾಗ್ರಾಮ್ನಲ್ಲಿ, ಅಲ್ಲಿ ನೆಗೆಟಿವ್ ಕಮೆಂಟ್ಸು, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅನ್ನೋ. ಬಟ್ ಅಷ್ಟು ಚೆನ್ನಾಗೇ ಇಲ್ಲ ಅನ್ನೋ ಥರ ನನಗೇನು ಸೀರಿಯಸ್ಲಿ ಫೀಲ್ ಆಗಿಲ್ಲ. ಹೋಗಿ ನೋಡ್ಬೋದು. ಸೊ ಇದಿಷ್ಟು ಅನ್ನಿಸ್ತು. ಬಟ್ ನನಗೆ ದರ್ಶನ್ 2 ಶೇಡ್ಸ್ ಇದೆಯಲ್ವಾ, ಸರ್ 2 ಕ್ಯಾರೆಕ್ಟರ್ಸು, ಅದೆರಡು 2 ಕ್ಯಾರೆಕ್ಟರ್ಸು ನಂಗೆ ಇಷ್ಟ ಆಯಿತು. ಒಂದು ಕ್ಯಾರೆಕ್ಟರ್ ಬಂದು ಫುಲ್ ಸೈಕೋ ಥರ, ಅಂದರೆ ಫುಲ್ಲು ಒಂದು ಅಡಿಕ್ಟೆಡ್, ಗರ್ಲ್ಸ್ಗೆ ಅಡಿಕ್ಟ್ ಆಗಿರೋ ಥರ ಒಂದು ಶೇಡ್ ಆದರೆ, ಇನ್ನೊಬ್ಬ ಅಡಿಕ್ಟೇ ಆಗಿಲ್ಲ ಅನ್ನೋ ಥರ ಇನ್ನೊಂದು ಶೇಡು. ಆ್ಯಕ್ಚುಲಿ ನನಗೆ ಅಡಿಕ್ಟೇ ಆಗಿಲ್ಲ ಅನ್ನೋ ಶೇಡ್ ನನಗೆ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ಅದೇ ಅಲ್ವಾ, ಹಂಗೆ ಇಷ್ಟ ಆಗುತ್ತೆ. ಬಟ್ ನನಗೆ ಅದೇ ಇಷ್ಟ ಆಯಿತು. ಹಂಗೆ ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ನನಗೆ ಫೀಲ್ ಆಯಿತು, ಬೇಜಾರಾಯಿತು. ಓಕೆ, ಚೆನ್ನಾಗಿತ್ತು. ಇವಾಗ ನನ್ನ ಜೊತೆ ಇನ್ನೊಬ್ಬರು ಬಂದಿದ್ರು. ಯಾರಪ್ಪ ಅದು? ನಮ್ಮ ಹಸ್ಬೆಂಡ್ ಅವರು. ಸೊ ಅವ್ರಿಗೆ ಕೇಳೋಣ ಈ ಒಂದು ಮೂವಿ ಏನು ಅನ್ನಿಸ್ತು ಏನು ಅಂತ. ಮೈ ಡಿಯರ್ ಹಸ್ಬೆಂಡ್, ಹೇಳಿ ಇವಾಗ ನಿಮಗೆ ಡೆವಿಲ್ ಮೂವಿ ನೋಡಿ ಏನು ಅನ್ನಿಸ್ತು? ಡೆವಿಲ್ ಮೂವಿ ಚೆನ್ನಾಗಿದೆ, ನಾಟ್ ಬ್ಯಾಡ್ ಅಂತಲೂ ಹೇಳೋಂಗಿಲ್ಲ, ನಾಟ್ ಗುಡ್ ಅಂತಲೂ ಹೇಳೋ. ಓವರ್ 10ಗೆ ಒಂದು 7.5, 7 ಕೊಡ್ಬೋದು ಅಷ್ಟೇ. ಬಟ್ ಮೂವಿ ಏನು ಮಾಡಿದ್ದಾರೆ ಅಂದರೆ, ಇವರು ಬೇಗ ಅರ್ಜೆಂಟ್ ಮಾಡಿದ್ದಾರೆ. ಬಿಕಾಸ್ ಎನಿವೇಸ್ದೇನೋ ದರ್ಶನ್ ಜೈಲಿಂದ ಬರೋದು ತುಂಬ ಕಷ್ಟ ಇದೆ. ಸೊ ಬೇಗ ಮೂವಿ ಮುಗಿಸ್ಬೋಣ ಅಂತ ಅವ್ನು ಜೈಲಿಂದ ಆಚೆ ಬಂದಿದ್ದ ಆ ಟೈಮಲ್ಲಿ ಮೂವಿ ತಗೊಂಡ್ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಏನಿದೆ ಅಂದರೆ 2 ಶೇಡ್ಸ್, ಕತೆನೇ ಬೇರೆ ಮಾಡ್ಕೊಂಡಿದ್ದಾರೆ ಅನಿಸ್ತಾ ಇದೆ ಇವರು. ಆದರೆ ಮೂವಿ ಬಂದಿರೋದೇ ಬೇರೆ ಅಂತ, ಯಾಕಂದರೆ ಬೇಗ ಮುಗಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ಬೇಗ ಮುಗಿಸಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ 2 ಶೇಡ್ ಇದೆ ಮೂವಿಲಿ, ಅದೇ ನೀನು ಹೇಳ್ದಂಗೆ ಸೇಮ್ 2 ಶೇಡ್ ಇದೆ. ಅದರಲ್ಲಿ ನೆಗೆಟಿವ್ ಶೇಡ್ ಬಂದು ಫುಲ್ ಸೈಕೋ, ನೆಕ್ಸ್ಟ್ ಲೆವೆಲ್, ಓಕೆ ವಲ್ಗಾರಿಟಿ ಅಂತ ಹೇಳ್ಬೋದು.
ಆ ಥರ ಇದೆ. ಇನ್ನೊಂದು ಬಂದು ಫುಲ್ ಸಾಫ್ಟ್ ಕ್ಯಾರೆಕ್ಟರು, ಪೊಲಿಟಿಕಲ್ಲಿ ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದೊಂದು ತುಂಬ ಚೆನ್ನಾಗಿ ತೋರಿಸಿದ್ದಾನೆ. ಫಸ್ಟ್ ಹಾಫಲ್ಲಿ ತುಂಬ ಬೋರಿಂಗ್ ಆಗುತ್ತೆ, ಯಾಕಂದರೆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಇದೆ, 3 ಪಾರ್ಟ್ ಇದೆ. ಧನುಷು, ಕೃಷ್ಣ, ರುಕ್ಮಿಣಿ ಅಂತ ಎಲ್ಲ ಅದು ಬೇಕಾಗಿರಲಿಲ್ಲ ಅನ್ಸುತ್ತೆ, ಯಾಕಂದರೆ ಬೋರ್ ಆಯಿತು, ಪ್ರತಿ ನಿದ್ದೆ ಮಾಡಿಬಿಟ್ಟಿದ್ಲು. ಆಮೇಲೆ ಸೆಕೆಂಡ್ ಹಾಫಲ್ಲಿ ಬಂದರೆ ಒಂದು ಸ್ವಲ್ಪ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫು ನಾಟ್ ಬೋರಿಂಗ್, ಬಟ್ ಅದೇ ಕತೆನ ಸ್ಟಿಚ್ ಮಾಡಿರೋ ಥರ ಇದೆ, ಬಿಟ್ಟು ಬಿಟ್ಟು ಹಿಡ್ದಿರೋ ಥರ ಇದೆ ಕತೆ. ಆಮೇಲೆ ಬಂದು ಮೂವಿಲಿ ಫುಲ್ BGM ಢಗ್ 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 ಢಗ್, ಅದು ಡಾಲ್ಬಿ ಬೇರೆ ಹೆವಿ ಹೊಡಿತಾ ಇತ್ತು. ಅದು ಬಿಟ್ಟರೆ ಕ್ಲೈಮ್ಯಾಕ್ಸ್ ಒಂದು ಟ್ವಿಸ್ಟ್ ಒಂದಿದೆ, ಸ್ಟಿಲ್ ನಾಟ್ ಅಂಡರ್ಸ್ಟ್ಯಾಂಡ್, ಧನುಷ ಕೃಷ್ಣನೋ ಅಂತ ಗೊತ್ತಾಗಿಲ್ಲ. ಲಾಸ್ಟಲ್ಲಿ ಹಿಂಗೆ ಅನ್ಕೊಂಡು ಬೇರೆ ಹೋಗ್ತಾನೆ. ಆಕ್ಚುಲಿ ಪಾರ್ಟ್ 2 ಬರುತ್ತೆ ಅದು ಸುಮ್ಮನೆ ದೇ ಆರ್ ಗಿವಿಂಗ್ ಟ್ವಿಸ್ಟ್ ಅಷ್ಟೇ, ಪಾರ್ಟ್ 2 ಎಲ್ಲ ನೋವೇ. ಬಟ್ ಫೈನಲ್ ಆಗಿ ಹೋಗಿದ್ದೆ ಅದು ಧನುಷ ಅಥವಾ ಅದು ಧನುಷ ಕೃಷ್ಣನೋ ಅಂತೂ ನಮ್ಮ ಮೈಂಡಲ್ಲೂ ಸ್ವಲ್ಪ ಟ್ವಿಸ್ಟ್ ಲಾಸ್ಟಲ್ಲಿ ಒಂದು ಚೆನ್ನಾಗಿದೆ. ಅದು ಬಿಟ್ಟರೆ ಫೈಟಿಂಗ್ ಎಲ್ಲ ತುಂಬ ಲೆಂತ್ ಆಯಿತು. ಐ ಥಿಂಕ್ ಮೂವಿಲಿ ಬರೀ ಫೈಟಿಂಗೆ ಫಸ್ಟ್ ಹಾಫಲ್ಲಿ 20 ನಿಮಿಷ ಒಂದು ಫೈಟ್ ಇದೆ. ಕ್ಯಾಮ್ರಾಮ್ಯಾನ್ ಸಿಲ್ಲಿ ಕ್ಯಾಮ್ರಾಮ್ಯಾನ್ ನೋಡಿ, ಅದೇ ಹೇಳಿದ್ದು ಇವರಿಗೆ ಟೈಮ್ ಸಿಕ್ಕಿಲ್ಲ. ಟೈಮ್ ಸಿಕ್ಕಿದ್ರಲ್ಲಿ ಸ್ಟಿಚ್ ಮಾಡಿದ್ದಾರೆ ಮೂವಿನ. ಬಿಟ್ಟರೆ ಮೂವಿ ಕತೆ ಎಲ್ಲ ಚೆನ್ನಾಗಿದೆ. ಅದೇ ದರ್ಶನ್ ಆಚೆ ಇದ್ದು ಈ ಮೂವಿನ ಇನ್ನೊಂದು ಸ್ವಲ್ಪ ಲೈಟಾಗಿ ಏನಾದ್ರು ಕೋಟಿಂಗ್ ಮಾಡಿ ಬಿಟ್ಟಿದ್ರೆ ಸೂಪರ್ ಆಗಿರೋದು ಮೂವಿ. ಆಮೇಲೆ ದರ್ಶನ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಫುಲ್ಲು ಘಟ ಹಿಂಗೆ ಕಾಣಿಸ್ತಾ ಇದ್ದಾನೆ. ಆಮೇಲೆ ಆ ಶರ್ಟ್ಸು ಅದೆಲ್ಲ ಹಾಕಿ ಚೆನ್ನಾಗಿರಲಿಲ್ಲ. ದರ್ಶನಿಗೆ ಅನಿಸ್ತಾನೆ ಇರಲಿಲ್ಲ ಅವ್ನು ದರ್ಶನ್ ಅಂತ, ಫುಲ್ ಬಲ್ಕ್ ಆಗಿಬಿಟ್ಟಿದೆ ತುಂಬ. ಅಷ್ಟು ಬಿಟ್ಟರೆ ಮೂವಿ ಕತೆ ಚೆನ್ನಾಗಿದೆ. ಸಾಂಗಿಗೆ ಹೇಳಬೇಕು ಅಂದರೆ ಸಾಂಗ್ಗಳು ಚೆನ್ನಾಗಿದೆ, ಓಕೆ. ಎಲ್ಲದೂ ಸಾಂಗ್ ಇಲ್ಲ, ಅದು ಇದ್ದರೆ ನೆಮ್ಮದಿ ಆಗಿರ್ಬೇಕು. ಅದು ಡೈರೆಕ್ಟಾಗಿ ಹಾಕ್ಬಿಟ್ರು, ಅದೇನು ಅಂತಲೇ ಗೊತ್ತಾಗಲಿಲ್ಲ. ಅಂದರೆ ಅವನು ಹೀರೋ ಆಗಬೇಕು ಅನ್ನೋ ಕನಸಿತ್ತು ಕೃಷ್ಣಂದು, ಆ ಕನಸನ್ನ ಹಿಂಗೇನೇನೋ ಚೆನ್ನಾಗಿತ್ತು. ಓವರಾಲ್ ಓಕೆ ಮೂವಿ, ಒನ್ ಟೈಮ್ ವಾಚಬಲ್. ಅದು ಟಿವಿಲಿ ಥಿಯೇಟ್ರಲ್ಲಿ 400 ರೂಪೀಸ್ ಕೊಟ್ಟು ಹೋಗೋದು ವೇಸ್ಟು ಅಂತ ನಂಗೆ ಅನಿಸಿತ್ತು ಅಷ್ಟೇ. ಇನ್ನೊಂದು ಸ್ವಲ್ಪ ದಿನಕ್ಕೆ ರೇಟ್ ಕಮ್ಮಿ ಆಗುತ್ತೆ, 200-150 ಬರುತ್ತೆ. ಆವಾಗ ಹೋಗಿ ಕನ್ನಡ ಮೂವಿನ ಥಿಯೇಟ್ರಲ್ಲಿ ನೋಡಿ ಒನ್ ಟೈಮ್ ನೋಡ್ಬೋದು. ದರ್ಶನ್ಗೋಸ್ಕರನಾರು, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅವ್ನು ಇದ್ದಿದ್ದು ಬೆಳೆದಿದ್ದು ಅದಕ್ಕೋಸ್ಕರನಾರು ಒನ್ ಟೈಮ್ ನೋಡ್ಬೋದು. ಹೋಗಿ ನೋಡಿ, ಚೆನ್ನಾಗಿದೆ ಅಷ್ಟೇ. ಎಸ್, ಚೆನ್ನಾಗಿದೆ ಗೈಸ್. ನಾನು ಹೇಳ್ತಾ ಇದ್ದೀನಿ ದರ್ಶನ್ಗೋಸ್ಕರ. ಆ್ಯಂಡ್ ಅವ್ರು ಇಷ್ಟು ದಿನ ನಮ್ಮ ಒಂದು ಫಿಲಮ್ ಇಂಡಸ್ಟ್ರಿಗೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ ನಾವು ಒಂದು ರೆಸ್ಪೆಕ್ಟ್ ಕೊಟ್ಟು ಹೋಗಿ ನೋಡಲೇಬೇಕು. ಆ್ಯಂಡ್ ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ದರ್ಶನ್ ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಇಷ್ಟೆಲ್ಲ ಇದೆ, ನನಗೆ ನಿಜವಾಗ್ಲೂ ಏನು ಗೊತ್ತಾ ಫೀಲ್ ಆಗಿದ್ದು, ದರ್ಶನ್ ಅವರು ಈ ಒಂದು ಮೂವಿನ ನೋಡಬೇಕಿತ್ತು ಫಸ್ಟು. ಇದನ್ನು ಆಗಲಿಲ್ವಲ್ಲ ಅಂತ ನನಗೆ ಸೀರಿಯಸ್ಲಿ ಇನ್ನೊಂದು ಕಡೆ ಬೇಜಾರಾಯಿತು. ಬಟ್ ಇಷ್ಟೆಲ್ಲ ಆಗಬಾರ್ದಾಗಿತ್ತು. ಚೆನ್ನಾಗಿದ್ದಿದ್ರೆ ಇನ್ನೂ ನಮ್ಮ ಇಂಡಸ್ಟ್ರಿನ ಬೆಳೆಸ್ಕೊಂಡು ಇನ್ನೂ ಚೆನ್ನಾಗೇ ಹೋಗ್ಬೋದಾಗಿತ್ತು ಅಂತ ನನಗಂತ ಫೀಲ್ ಆಯಿತು. ಬೇಜಾರು ಆಯಿತು. ಆ್ಯಕ್ಚುಲಿ ಇಷ್ಟು ದಿನಕ್ಕಿಂತ ನಂಗೆ ಅನಿಸ್ತಿತ್ತು ಅವ್ರು ಹಿಂಗೆ ಮಾಡಬಾರ್ದಾಗಿತ್ತಲ್ವ, ಇನ್ನೂ ಚೆನ್ನಾಗಿದ್ರೆ ಇಷ್ಟು ಚೆನ್ನಾಗೇ ಇರ್ತಿತ್ತು, ಒಂದೊಳ್ಳೆ ನೇಮ್ ಫೇಮ್ ಎಲ್ಲ ಇದೆ, ಚೆನ್ನಾಗಿರ್ಬೋದಾಗಿತ್ತಲ್ಲ ಅಂತ. ಎಲ್ಲರಿಗೂ ಎಷ್ಟು ರೆಸ್ಪೆಕ್ಟ್ ಇತ್ತು. ಬಡವ್ರಿಗೆ ಆಗಲಿ ನೋಡ್ಕೊಡೋದು, ಅನಿಮಲ್ಸ್ನ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು, ಅದೆಲ್ಲ ನೋಡಿದಾಗ ಒಂಥರ ಖುಷಿ ಅನಿಸ್ತಿತ್ತು. ಎಲ್ಲರಿಗೂ ಆ ಒಂದು ಕ್ಯಾರೆಕ್ಟರ್ ಇರಲ್ಲ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಅದರಲ್ಲಿ ಇವರಿಗೆ ಇದಿಷ್ಟೆಲ್ಲ ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಒಂದು ಇದಿದ್ರೂ ಈ ಥರ ಆಯ್ತಲ್ಲ ಅಂತ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಿಚುಯೇಷನ್ಸು ಈ ಥರ ಎಲ್ಲ ಮಾಡಿಸುತ್ತೆ. ಯಾರು ತಪ್ಪು ಯಾರು ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ನನಗೆ ಫೀಲ್ ಆಗಿದ್ದು ಆ್ಯಕ್ಚುಲಿ ಈ ಥರ ಅವರು ಈ ಮೂವಿನ ನೋಡ್ಬೋದಾಗಿತ್ತು. ಆ್ಯಂಡ್ ಅವರು ಇದನ್ನೆಲ್ಲ ಬಿಟ್ಟು ಇನ್ನೂ ಚೆನ್ನಾಗೇ ಮಾಡ್ಬೋದಾಗಿತ್ತು ಈ ಮೂವಿನಲ್ಲಿ ಅಂತ ಫೀಲ್ ಆಯಿತು. ಆ್ಯಂಡ್ ಪಂಚೆ ಶರ್ಟಲ್ಲಿ ಹಾಕ್ಕೊಂಬರ್ತಾರೆ ದರ್ಶನ್, ಅದು ನನಗೆ ಇಷ್ಟ ಆಯಿತು. ಆ ಒಂದು ಔಟ್ಫಿಟ್ ಯಾವಾಗಲೂ ಚೆನ್ನಾಗಿರುತ್ತೆ, ಅದು ಅವರಿಗೆ ಅಂತ ಎಲ್ಲರಿಗೂ ಚೆನ್ನಾಗಿರುತ್ತೆ, ಪಂಚೆ ಮತ್ತು ಶರ್ಟ್. ಓಕೆ, ಇಫ್ ಯು ಲೈಕ್ ಮೈ ವಿಡಿಯೋ, please like, share and subscribe to my YouTube channel Prati's Vlog. See you in the next vlog. Thanks for watching. Bye bye.